ಡ್ಯಾಡಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ಲ ಸ್ವಲ್ಪ. ಅಯ್ಯೋ ಮಗನೇ, ಅಷ್ಟೊಂದು ಇಂಪಾರ್ಟೆಂಟಾ? ಹೇಳಪ್ಪ ಅದೇನು ಅಂತ ಹೇಳಿ. ನಾಳೆಲ್ಲ ನಿಧಾನಕ್ಕೆ ಮಾತಾಡೋಣ ಡಿನ್ನರ್ ಮಾಡ್ಕೊಂಡು ಅಂತ ಅನ್ಕೊಂಡೆ. ಅಷ್ಟೊಂದು ಅರ್ಜೆಂಟ್ ಇದ್ರೆ ಹೇಳು, ಏನು ವಿಚಾರ, ಏನು ಎತ್ತ ಅಂತ ಹೇಳಿ. ನನ್ನ ಮಗ ತುಂಬ ಇಂಪಾರ್ಟೆಂಟಾಗಿ ತಲೆ ಕೆಡಿಸ್ಕೊಂಡವನೆ ಅಂದರೆ ಅದು ತುಂಬ 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 ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಅದು ನನಗೆ ಗೊತ್ತು. ಹೇಳು, ಅದೇನು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿ. ಇವನು ಏನು ಈ ಥರ ಮಾತಾಡ್ತಾವನಲ್ಲ. ಇವನೇನಾದರೂ ಆಸ್ತಿ ಗೀಸ್ತಿ ಇರೋದೆಲ್ಲ ಇವಂದೆ. ಇನ್ನು ಆಸ್ತಿ ಬರ್ಸ್ಕೊಳತಾನೆ ಏನು ಮಾಡ್ತಾನೆ. ಏನು ಮಾಡೋದು ಅಂತಲೇ ಅರ್ಥ ಆಗಲ್ಲ. ಇವನು ನನ್ನ ಕಡೆ ಹೇಳ್ಕೊಳಕ್ಕಂತೂ ಆಗಲ್ಲ. ಯಾವಾಗೂ ತಲೆನೋವು 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 ತಲೆನೋವು. ಇವನಂತೂ ಅವ್ರ ಅಪ್ಪ ಹೆಂಗೋ ಇವನು ಹಂಗೆ ಜೆರಾಕ್ಸ್ ಕಾಪಿ, ಹೇಳಿದ್ದೇನು ಕೇಳಲ್ಲ. ಅದು ಆ್ಯಕ್ಚುಲಿ ಡ್ಯಾಡಿ ಅದು ಆ, ಅದು ಅಯ್ಯೋ ಹೇಳಪ್ಪ. ಅದರಲ್ಲೇನಂತೆ ಅದು 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 ಅಂದ್ಕೊಂಡು ಹೇಳು, ಏನು ವಿಚಾರ ಅಂತ ಹೇಳು. ನೀನು ಏನು ಹೇಳಿದ್ರು ನಾನು ಇಂದಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನಾ ಇಲ್ಲ ಬೈದಿದ್ದೀನಾ? ಇಲ್ಲ ತಾನೇ. ನಿಂಗೆ ಏನು ಬೇಕು ಹೇಳು? ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತೀಯಾ ಇಲ್ಲ ಅಮೆರಿಕಕ್ಕೆ ಏನಾದರೂ ಹೋಗಬೇಕು ಮತ್ತೆ ಅಂತ ಡಿಸೈಡ್ ಮಾಡಿದ್ಯಾ? ನೋಡು, ನಿನಗೆ ಯಾವ್ದು ಇಷ್ಟ ಏನು ಅದನ್ನು ಮಾತ್ರನೇ ನೀನು ಫೋಕಸ್ ಮಾಡು. ಓಕೆ, ನನ್ನ ಬಗ್ಗೆ ಥಿಂಕ್ ಮಾಡಬೇಡ. ನಿನ್ಗೆ ಏನು ಬೇಕಾದರೂ ನಾನು ಸಪೋರ್ಟಾಗಿ ನಾನು ಇರ್ತೀನಿ. ಅಯ್ಯೋ ಡ್ಯಾಡಿ, ಅಮೆರಿಕಕ್ಕೆ ಹೋಗೋ ನಿರ್ಧಾರನೇ ಕೈಬಿಟ್ಟಿದ್ದೀನಿ ನಾನು. ಅಮೆರಿಕಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ. ಆ್ಯಕ್ಚುಲಿ ನನಗೆ ಅಮೆರಿಕ ಅಂದರೆ ಅಷ್ಟೊಂದು ಅಂದರೆ ಇಷ್ಟನೇ, ಅಷ್ಟೊಂದು ಇಷ್ಟ ಇಲ್ಲ. ಸ್ವಲ್ಪ ಅದು ಏನು ಅಂತ ಹೇಳಿದ್ರೆ ಅದು ಆ, ನಾನು ಹಳ್ಳಿಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ದೀನಿ. ಹಳ್ಳಿಯಲ್ಲೇ ಇರಬೇಕು, ಅಲ್ಲೇ ಸೆಟಲ್ ಆಗಬೇಕು, ಅಲ್ಲೇ ಹ್ಯಾಪಿಯಾಗಿ ಜೀವನ ನಡೆಸಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಅಯ್ಯಯ್ಯೋ, ಇವನೇನು ಇಂಥ ಡಿಸೈಡ್ ಮಾಡ್ಬಿಟ್ಟವನೆ. ಆಮೇಲೆ ಇವರಪ್ಪ ನಮ್ಮನ್ನು ಸೇರಿ ಕರ್ಕೊಂಡೋಗ್ಬಿಟ್ರೆ. ಓಹ್! ಒಳ್ಳೆ ಐಡಿಯಾ ಕೊಟ್ಟೆ ಕಣೋ. ನನಗೂ ತುಂಬ ಇಷ್ಟ ವಿಲೇಜ್ ಅಂದ್ರೇನೆ. ನನಗೂ ಇಷ್ಟು ದಿನ ಎಲ್ಲ ಮಾಡಿ, ಮಾಡಿ, ಮಾಡಿ ಸಾಕಾಗೈತೆ. ಈಗೆಲ್ಲ ಸ್ವಲ್ಪ ಕೆಲಸನೂ ಕಡಿಮೆ ಮಾಡ್ಕೊಂಡಿದ್ದೀನಿ. ಅವ್ರು ಇವ್ರಿಗೂ ಒಪ್ಸಿದ್ದೀನಿ. ನಾನು ಬರ್ತೀನಿ ಬಾ ನಿನ್ನ ಜೊತೆ. ಆರಾಮಾಗಿ ಒಳ್ಳೆ ಮನೆ ಕಟ್ಟಿಸ್ಕೊಂಡು ಅದ್ದೂರಿಯಾಗಿ ಆರಾಮಾಗಿ ಅಲ್ಲೇ ಇರೋಣ. ಅದ್ರಲ್ಲಿ ಏನಂತೆ? ನಿಜ ಹೇಳ್ತಿದ್ದೀರಾ ನೀವು? ನಿಜವಾಗೂ ನೀವು ನನ್ನ ಜೊತೆ ಹಳ್ಳಿಯಲ್ಲಿರ್ತೀರಾ? ಯಾಕೋ ಇರಬಾರ್ದು? ಯಾಕಿರಬಾರ್ದು? ನಾನು ಹಳ್ಳಿಯಿಂದನೇ ಬಂದವನು. ನನಗೇನು ಗೊತ್ತಿಲ್ವಾ ಕಷ್ಟ, ಸುಖ, ಅದು ಇದು ಎಲ್ಲ ನನಗೂ ಗೊತ್ತು ಕಣೋ. ಈ ಸಿಟಿ ಲೈಫಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಜೀವನ ಎಲ್ಲ ಕಳೆದ್ಬಿಟ್ಟೆ ನಾನಂತೂನು. ನೋಡ್ದಾ? ಆಗಲೇ ತಲೆ ಕೂದಲೆಲ್ಲ ಬೆಳ್ಳಗಾಗಿ ಆಗಲೇ 58 ವರ್ಷ ವಯಸ್ಸು ಆಗೋಯ್ತು ನನಗೆ. ಇನ್ನೂ ನಾನು ಓಡ್ತಾನೇ ಇದ್ರೆ ದುಡ್ಡು 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 ಅಂತೇಳಿ ಮತ್ತೆ ನಾನು ಯಾವತ್ತು ನಾನು ಉದ್ಧಾರ ಆಗೋದು ಹೇಳು? ಅಂದರೆ ಹ್ಯಾಪಿಯಾಗಿರೋದು ಯಾವಾಗ ಹೇಳು? ಮಾಡೋವಷ್ಟು ಮಾಡಿದ್ದೀನಿ. ಇನ್ನೇನಿದ್ರು ನೀನು ನೋಡ್ಕೊಂತೀಯ. ನಾನು ನಡಿ, ನಾನು ಬರ್ತೀನಿ. ಇಬ್ಬರು ಹಳ್ಳಿಯಲ್ಲೇ ಸೆಟ್ಲಾಗೋಣ. ನಿನ್ನ ಖುಷಿ ಏನೋ ಅದೇ ನಂದು ಖುಷಿ. ನಿನಗೂ ಗೊತ್ತಲ್ವಾ ಮಗ? ಅಯ್ಯಯ್ಯೋ, ಇವ್ರೇನಾದ್ರೂ ಹಳ್ಳಿಗೆ ಹೋದ್ರೆ ನಾನು ಹಳ್ಳಿಗೆ ಹೋಗ್ಬೇಕಾಗುತ್ತೆ. ನಾನು ಯಾಕೆ ಹಳ್ಳಿಗೆ ಹೋಗ್ಬೇಕು? ಇಲ್ಲೇ ರಾಣಿ ಥರ ಇರ್ಬೇಕು ನಾನು ಅನ್ಕೊಂಡಿದ್ದೀನಿ. ಅದು ಈ ನನ್ನ ಮಗಂಗೆ ಅರ್ಥನೇ ಆಗಲ್ಲ. ನಾನು ಮತ್ತೆ ಹಳ್ಳಿಗೆ ಹೋಗಿ ಅಲ್ಲಿ ಹಳ್ಳಿ ಜೀವನ ಮಾಡ್ಕೊಂಡು, ಹಬ್ಬ ದೇವ್ರೆ, ಬೇಡ ಬೇಡ ಬೇಡ. ಸಿಟಿಗಿನ್ನ ಹಳ್ಳಿ ಎಂಥ ಕಷ್ಟದ ಜೀವನ. ಅಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಆದರೆ ಇದೆ ಎಷ್ಟೋ ವಾಸಿ. ಅದು ನಾನು ಒಂದು ಹಳ್ಳಿಯಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಉಷಾ ಇದ್ದಾಳಲ್ಲ, ಉಷಾ ಅವರ ಮನೇಲೇ ನಾನು ಇದ್ದಿದ್ದು. ಆ ಹಳ್ಳಿ ತುಂಬಾನೇ ಚೆನ್ನಾಗಿದೆ ಡ್ಯಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಲೈಫ್ ನನಗೆ ತುಂಬಾನೇ ಇಷ್ಟ. ಆಯಿತು, ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ. ಅಯ್ಯೋ, ನೀನೇನೋ ಹಳ್ಳಿನಲ್ಲಿ ಇರಬೇಕು ಅಂತ ಅನ್ಕೋತೀಯಪ್ಪ. ಆದರೆ ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಹಳ್ಳಿನಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ಹಳ್ಳಿನ ಎಲ್ಲ ಹುಡುಗಿಯರು ಇಷ್ಟಪಡಲ್ಲ. ಎಲ್ಲರೂ ಸಿಟಿ ಲೈಫೇನೆ ಇಷ್ಟಪಡ್ತಾರೆ ಜಾಸ್ತಿ. ಹೋ ಅಮ್ಮ, ಏನು ಈ ಥರ ಹೇಳ್ತಿದ್ದೀರಾ? ಈ ಸಿಟಿ ಹುಡುಗಿಯರನ್ನ ಮದುವೆ ಮಾಡ್ಕೊಂಡ್ರೆ ಅಷ್ಟನೇ ಕತೆ. ದಿನ ಬೆಳಿಗ್ಗೆ ಆದರೆ ಅದು ಶಾಪಿಂಗು, ನೈಟ್ ಆದರೆ ಪಬ್ಬು, ಪಾರ್ಕು, ಅದು ಇದು, ಮೂವೀಸು, ಈ ಥರ ಎಲ್ಲ ಹುಡುಗಿ ನನಗೆ ಬೇಕಾಗಿಲ್ಲ ನನಗೆ. ಅದೇ ವಿಚಾರಣೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಪ್ಪನ ಕರೆದಿದ್ದು ನಾನು. ಈ ಸಿಟಿ ಹುಡುಗಿಯರು, ಈ ಸ್ಟೈಲಾಗಿ ಓಡಾಡೋ ಹುಡುಗಿಯರ ಅವಶ್ಯಕತೆ ನನಗಿಲ್ಲ. ನನ್ನನ್ನು ಚೆನ್ನಾಗಿ ನೋಡಿಕೊಂಡು, ನನ್ನ ಅರ್ಥ ಮಾಡಿಕೊಂಡು, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಹುಡುಗಿ ಒಬ್ಬರಿದ್ರೆ ಸಾಕು. ಅದಕ್ಕಿಂತೂ ಬೇರೆ ಇನ್ನೇನಾದರೂ ಬೇಕಾ? ಅಂದ್ರೆ ಈ ಯಾರು ಹಳ್ಳಿನಲ್ಲಿ ಇರಕ್ಕೆ ಇಷ್ಟಪಡಲ್ಲ. ಹಳ್ಳಿ ಹುಡುಗಿಯರು ಸಹ ಹಳ್ಳಿನಲ್ಲಿ ಇರಕ್ಕೆ ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ? ಪಡ್ತಾರೆ. ಹಳ್ಳಿಯಲ್ಲೇ ಇದ್ಕೊಂಡು ಹಳ್ಳಿಯಲ್ಲೇ ಜೀವನ ಮಾಡಬೇಕು ಅಂತ ಕನಸು ಕಟ್ಕೊಂಡು ಅಲ್ಲೇ ಇರೋರು ತುಂಬ ಜನ ಇರ್ತಾರೆ. ಅದರಲ್ಲಿ ನಿಧಿನೂ ಒಬ್ಳು. ನಿಧಿ ನಿಧಿ ಯಾರೋ ನಿಧಿ? ಡ್ಯಾಡಿ, ನಾನು ನಿಮ್ಗೆ ಇದೇ ವಿಚಾರ ಹೇಳೋಣ ಅಂತಲೇ ನಿಮ್ಮ ಹತ್ರ ಪರ್ಸನಲ್ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದು. ಡ್ಯಾಡಿ, ನಿಧಿ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ದಾಳಲ್ವ ಉಷಾ, ಅವರ ಹಸ್ಬೆಂಡ್ ಅವರ ತಂಗಿ. ತುಂಬ ಅಂದರೆ ತುಂಬ ಒಳ್ಳೆಯವಳು. ಅವಳಂತ ಒಳ್ಳೆ ಹುಡುಗಿನ ನಾನು ನೋಡೇ ಇಲ್ಲ. ಎಷ್ಟು ಒಳ್ಳೆಯವಳು ಅಂದರೆ ಹೇಳೋಕ್ಕೆ ಪದಗಳೇ ಸಾಕಾಗಲ್ಲ. ಅಷ್ಟು ಒಳ್ಳೆಯವಳು. ತುಂಬ ಮುಗ್ದೆ. ಹಳ್ಳಿ ಅಂದರೆ ತುಂಬ ಇಷ್ಟ. ಮನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಎಲ್ಲರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ತುಂಬ ಚೆನ್ನಾಗಿ ಹೊಂದ್ಕೊತಾಳೆ. ಅವಳಂತಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಾನಂತೂ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು. ಅಷ್ಟು ಒಳ್ಳೆಯವಳು. ಒಳ್ಳೆ ಸಂಸ್ಕಾರ ಐತೆ, ಒಳ್ಳೆ ಗುಣ ಭಾವಣಿಕೆ ಎಲ್ಲನೂ ಐತೆ. ಪ್ಲೀಸ್, ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅದೇ ನೀವು ಏನು ಹೇಳ್ತೀರಾ ಅಂತ ಕೇಳೋಣ ಅಂತ ಬಂದೆ. ನನಗೆ ಅವಳಂದರೆ ತುಂಬ ಇಷ್ಟ ಡ್ಯಾಡಿ. ಪ್ಲೀಸ್ ಹ್ಞೂ ಅಂತ ಅನ್ನಿ. ನೋ 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 ನೋ, ಬೇಡ ಬೇಡ. ಯಾವ ಹಳ್ಳಿ ಹುಡುಗಿನೂ ಬೇಡ.
ನನ್ನ ಬ್ರದರ್ ಮಗಳಿದ್ದಾಳಲ್ಲ, ಅವಳನ್ನೇ ಮದುವೆ ಮಾಡ್ಕೋಬೇಕು ನೀನು. ತುಂಬ ಅಂದರೆ ತುಂಬ ಒಳ್ಳೆಯವಳು. ಅವಳಂತ ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ನೀನು ಪುಣ್ಯ ಮಾಡಿರಬೇಕು. ಅವಳು ಅಷ್ಟೇ ಇದೇ ಥರ ಫ್ಯಾಮಿಲಿ ಫ್ರೆಂಡ್ಸು ಅಂತಂದರೆ ತುಂಬಾ ಇಷ್ಟಪಡ್ತಾಳೆ ಅವಳು. ನೋಡು, ನೀನು ಅವಳನ್ನ ಮದುವೆ ಮಾಡ್ಕೊಳ್ಳೋದೇ ಎಷ್ಟೋ ವಾಸಿ. ನೀನು ಅವರು ಇವ್ರನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತ್ರ ನೀನು ಹೇಳ್ಬೇಡ, ಅದೆಲ್ಲ ಚೆನ್ನಾಗಿರಲ್ಲ. ನನ್ನ ಮಾತು ಕೇಳು, ಸುಮ್ಮನೆ ನಾನು ಹೇಳಿರೋ ಹುಡುಗಿನ ಮದುವೆ ಮಾಡ್ಕೊ. ಅದು ಯಾವುದೋ ಹುಡುಗಿ ಗೊತ್ತಿಲ್ದಿರೋ ಹಳ್ಳಿ ಹುಡುಗಿಯರೆಲ್ಲ ನಾಟಕ ಆಡ್ತಾರೆ. ಆಸ್ತಿ ಪಾಸ್ತಿ ನೋಡ್ಬಿಟ್ಟು ನೀನು ಹಿಂದೆ ಬಿದ್ದವಳೆ ಅಂತ ಅನ್ನಿಸುತ್ತೆ. ಆಸ್ತಿ ನೋಡಿ ಬರೋ ಹುಡುಗಿ ಜಾಸ್ತಿ ದಿನ ಇರಲ್ಲ. ನನ್ನ ಮಾತು ಕೇಳು, ಆ ಹುಡುಗಿನ ಮರೆತ್ಬಿಡು. ಮತ್ತೆ ಹಳ್ಳಿ ಕಡೆ ಎಲ್ಲ ಹೋಗಲೇ ಬೇಡ. ಎಲ್ಲ ಯಾಮರಿಸ್ತಾರೆ. ಯಾವ್ದಾದ್ರು ಒಳ್ಳೆ ಹುಡುಗ ಸಿಕ್ಬಿಟ್ರೆ ಸಾಕು, ಯಾವ ಥರ ಯಾಮರಿಸ್ಬೇಕು, ಯಾವ ಥರ ನಾವು ಹಾಕ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವರು. ಪ್ಲೀಸ್ ಈಗ ಕತೆ ಎಲ್ಲ ಬಿಟ್ಬಿಟ್ಟು ನೀನು ನನ್ನ ಬ್ರದರ್ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಷ್ಟೇ. ನಾನು ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ಆಗ್ಲೇ. ನೀನು ಮಾತಾಡ್ಬಿಟ್ರೆ ಸಾಕಾ? ನನ್ನ ಮಗ ಒಪ್ಕೊಳ್ಳೋದು ಬೇಡವಾ? ನೀನೇನು ಅವ್ರ ಜೊತೆ ಸಂಸಾರ ಮಾಡಲ್ವಲ್ಲ? ಸಂಸಾರ ಮಾಡೋದು ನನ್ನ ಮಗ ತಾನೇ. ನನ್ನ ಮಗ ಸಂಸಾರ ಮಾಡ್ತಾನೆ ಅಂದಮೇಲೆ ಅವನೇ ನಿರ್ಧಾರ ಮಾಡಬೇಕು, ಅವನೇ ನಿರ್ಧಾರ ಮಾಡ್ತಾನೆ, ಸರಿನಾ? ನನ್ನ ಮಗ ಯಾವ ಹುಡುಗಿನ ಇಷ್ಟಪಡ್ತಾನೋ, ಭಿಕ್ಷುಕಿ ಆದರೂ ಪರವಾಗಿಲ್ಲ, ಅದೇ ಹುಡುಗಿನೇ ಕರ್ಕೊಂಡು ಬಂದು ನಮ್ಮ ಮನೆ ಸೊಸೆ ಮಾಡ್ಕೊತೀನಿ ನಾನು. ನೋಡು, ನಿನ್ನ ಬ್ರದರ್ ಅವರ ಮಗಳಿಗೆ ನೀನು ಬೇರೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡು, ಅದಕ್ಕೆ ಬೇಕಾದ ಸಹಾಯ ನಾನು ಮಾಡ್ತೀನಿ. ಅದು ಬಿಟ್ಟು ಮತ್ತೆ ಇದೇ ಥರನೇ ಅದು ಇದು ಅಂತ ಮಾತ್ರ ಹೇಳ್ಬೇಡ. ನನ್ನ ಮಗಂಗೆ ಯಾವ್ದು ಇಷ್ಟನೋ ಅವ್ನು ಅದನ್ನ ಮಾತ್ರ ಮಾಡ್ತಾನೆ, ಅದನ್ನ ಮಾತ್ರ ಮಾಡ್ಬೇಕು ಅವನು, ಅಷ್ಟೇ. ಹಂಗಂದ್ರೆ ಡ್ಯಾಡಿ ನೀವು ನಿಜವಾಗ್ಲೂ ಒಪ್ಕೊಂಡಿದ್ದೀರಾ? ಅದನ್ನ ಬೇರೆ ಕೇಳ್ತೀಯಲ್ಲೋ. ನಿನ್ಗೇನು ಇಷ್ಟನೋ ಅದೇ ನನಗೂ ಇಷ್ಟ. ನೀನು ಏನು ಮಾಡ್ತೀಯೋ ಅದಕ್ಕೆಲ್ಲ ನಾನು ಒಪ್ಪಿಗೆ ಇದ್ದೆ. ನೀನೇನು, ನೀನು ಎಂಥವನು, ಹಾಂ? ನಿನ್ನ ಗುಣ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ಆ ಹುಡುಗಿನ ಇಷ್ಟಪಟ್ಟಿದ್ಯಾ ಅಂತಂದರೆ ಆ ಹುಡುಗಿನೂ ತುಂಬ ಚೆನ್ನಾಗಿ ಒಳ್ಳೆ ಗುಣವಂತಳೆ ಆಗಿರ್ತಾಳೆ, ಒಳ್ಳೆಯವಳಾಗಿರ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೋಡು, ಯೋಚನೆ ಮಾಡಬೇಡ. ನಿಮ್ಮಪ್ಪ ಯಾವತ್ತೂ ನಿನ್ನಿಷ್ಟನ್ನು ಮಾತ್ರನೇ ಇಷ್ಟಪಡ್ತಾನೆ, ಸರಿನಾ? ಅದು ಯಾರು ಹುಡುಗಿ ಏನು ಕರ್ಕೊಂಡೋಗಿ ನಮ್ಮನ್ನು ನಾವೂ ನೋಡ್ತೀವಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಇದೇ ವಿಚಾರ ಮಾತಾಡಬೇಕು ಅಂತ ಅಲ್ಲಿಂದ ಇಲ್ಲಿ ತನಕ ಬಂದೆ. ನಾವು ನಾಳೆ ಹೋಗೋಣ, ಇಲ್ಲಾಂದರೆ ಶನಿವಾರ ಹೋಗ್ಬಿಡೋಣ. ಹೋಗ್ಬಿಟ್ಟು ಫುಲ್ ಎಲ್ಲ ಹುಡುಗಿ ಹತ್ರ ಮಾತಾಡ್ಕೊಂಡು ಮದುವೆ ವಿಚಾರ ಎಲ್ಲ ಮಾತಾಡ್ಕೊಂಡು ಬರೋಣ. ಅವಳಿಗೂ ಸಿಂಪಲ್ಲಾಗಿ ಸುಮ್ಮನೆ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡ್ರು ಸಾಕು ಅಂತ ಅವಳಿಗೆ ಈ ದುಡ್ಡು ಆಸ್ತಿ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಅವಳಿಗೆ. ನಮ್ಮದು ಅವಳಿಗೇನು ಅದೆಲ್ಲ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ ಅವಳಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವಳು ಒಂಥರ ಹೇಳಿದ್ನಲ್ಲ, ಗೋಲ್ಡ್ ಡ್ಯಾಡಿ ಅವಳು. ಹೇಳಿದ್ನಲ್ಲ ಮಗನೇ, ಹೋಗಿ ನೋಡ್ಕೊಂಡು ಬರೋಣ ಅಂತ. ಹೀಗೋಗು, ಆರಾಮಾಗಿರು ನೀನು, ಓಕೆನಾ? ಈಗಾದರೂ ಆರಾಮಾಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಸುಮ್ಮನೆ ಯಾವಾಗೂ ಟೆನ್ಷನ್ ತಗೋಬೇಡ. ನಾನು ಒಪ್ಕೊಂಡಿದ್ದೀನಿ ತಾನೇ. ನಾಳೆ ನನಗೆ ಬಿಸ್ನೆಸ್ ಐತೆ, ನಾಡ್ದು ಹೋಗೋಣ, ಸರಿನಾ? ಸರಿ ಡ್ಯಾಡಿ, ಆಯಿತು. ರೀ, ಇದೇನು ಮಾಡ್ತಿದ್ದೀರಾ? ನಿಮ್ಮ ಮಗ ಏನು ಹೇಳಿದ್ರು ಎಲ್ಲದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಹೇಳ್ತಾ ಇದ್ದೀರಲ್ಲ. ನೋ, ಬೇಡ. ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಬೇಡ. ನನ್ನ ಬ್ರದರ್ ಮಗಳು ಏನಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ, ನಿಮಗೂ ಗೊತ್ತಲ್ವಾ? ನನಗೆ ಗೊತ್ತು, ಆದರೆ ನನ್ನ ಮಗಂಗೆ ಗೊತ್ತಿಲ್ವೇ? ನನಗೆ ಏನಿಷ್ಟನೋ ಅದಿಷ್ಟ ಅಲ್ಲ ನನಗೆ. ನನ್ನ ಮಗಂಗೆ ಏನಿಷ್ಟನೋ ಅದೇ ನನಗಿಷ್ಟ. ನೋಡು, ಹೇಳಿದ್ನಲ್ಲ, ಸುಮ್ಮನೆ ತಲೆ ತಿನ್ಬೇಡ ನೀನು. ಅವನಿಗೆ ಏನಿಷ್ಟನೋ ಅದನ್ನೇ ನಾವು ಮಾಡೋಣ. ನಮಗಿಷ್ಟ ಇರೋದು ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮಗ ಯಾವ ಸೆಲೆಕ್ಷನ್ ಮಾಡಿದ್ರು ಸೂಪರ್ ಡೂಪರ್ ಆಗಿರೋದೇ ಸೆಲೆಕ್ಷನ್ ಮಾಡಿರ್ತಾನೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಒಳ್ಳೆ ಹುಡುಗಿನೇ ಸೆಲೆಕ್ಷನ್ ಮಾಡಿರ್ತಾನೆ. ಹೋಗಿ ಮಾತಾಡ್ಕೊಂಡು ಬರೋಣ. ಅಯ್ಯೋ, ಈ ಮನೇಲಿ ನನ್ನ ಮಾತಿಗೆ ನಯ ಪೈಸೆ ಬೆಲೆನೂ ಇಲ್ವಲ್ಲ, 10 ಪೈಸೆ ಬೆಲೆನೂ ಕೊಡಲ್ವಲ್ಲ ನನಗೆ ಅಂತ ಯಾರೂ. ಛೇ, ಏನು ಮಾಡೋದು ಈಗ? ನನ್ನ ಬ್ರದರ್ಗೆ ಏನಂತ ಹೇಳಿ ನಾನು? ಅಯ್ಯೋ, ಹೆಂಗೋ ಲೈಫ್ ಸೆಟ್ಲ್ ಆಗ್ತೈತೆ. ನನ್ನ ಬ್ರದರ್ ಮಗಳು ಇಲ್ಲಿಗೆ ಬಂದರೆ ಹೆಂಗೋ ನಾನು ಹೇಳ್ದಂಗೆ ಕೇಳ್ತಾಳೆ. ಆಸ್ತಿ ಎಲ್ಲ ಇನ್ನೂ ಚೆನ್ನಾಗಿ ನಮಗೆ ಸಿಗ್ತೈತೆ ಅಂದ್ಕೊಂಡ್ರೆ ಎಲ್ಲ ಹಾಳಾಗೋಯ್ತಲ್ಲಪ್ಪ.